Good morning, dear students. Welcome to online class. So, dear students, today let us discuss about that is a new topic, new lesson, vector algebra. Vectors algebra. Vector algebra. ಸೊ ನಿಮ್ಗೆ ಹೇಳಿದ್ದೆ ನಾನು ಕ್ಲಾಸಲ್ಲಿ ಕಂಟಿನ್ಯೂಟಿ ಡಿಫ್ರೆನ್ಷಿಯೇಷನ್ ಮಾಡ್ತೀನಿ ಅಂತ. ಆದರೆ ಫಸ್ಟ್ ಕಂಟಿನ್ಯೂಟಿ ಡಿಫ್ರೆನ್ಷಿಯೇಷನ್ನು ನಿಮ್ಮ ಕ್ಲಾಸಲ್ಲಿ ಮಾಡಿದ್ರೆ ಚಲೋ ಅಂತ ಅನಿಸ್ತದ. ನೋಡೋಣ, ಟ್ರೈ ಮಾಡ್ತೀನಿ. ಅದಕ್ಕೆ ಫಸ್ಟ್ ವೆಕ್ಟರ್ಸ್ ಅಂತ ಮಾಡೋಣ. ವೆಕ್ಟರ್ಸ್ ಆಲ್ಜಿಬ್ರಾ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಆಲ್ರೆಡಿ ಯು ಲರ್ನ್ಡ್ ಇನ್ ಫಿಸಿಕ್ಸ್ ಇನ್ ಡೆಫಿನೇಷನ್ಸ್ ಆಫ್ ದಿ ವೆಕ್ಟರ್ಸ್. ವೆಕ್ಟರ್ಸ್ ಅಂತಂದ್ರೆ ಏನು? ಸೊ ನಿಮಗೆ ಒಂದು ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ಸ್ ಈಸ್ ಕಾಲ್ಡ್ ಎ ವೆಕ್ಟರ್ಸ್. ಇದೆಲ್ಲ ನೀವು ಫಿಸಿಕ್ಸ್ ಕಲ್ತಿದ್ರೆ, ಆದರೂ ನಾನು ಒಂದ್ಸಲ ನಮ್ಮ ಅಕಾರ್ಡಿಂಗ್ ಟು ಮ್ಯಾಥಮೆಟಿಕಲಿ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಮಾಡ್ತೀನಿ. ಸೊ ವೆಕ್ಟರ್ ಆಲ್ಜಿಬ್ರಾ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಫಸ್ಟ್ ಇನ್ ವೆಕ್ಟರ್ಸ್ ಅಲ್ಲಿ ಡೆಫಿನೇಷನ್ಸ್ ಆಫ್ ವೆಕ್ಟರ್. ವಾಟ್ ಈಸ್ ಮೀನ್ಡ್ ಬೈ ವೆಕ್ಟರ್? The vector means the physical quantity having both magnitude and direction is called a vector. Example, ನಿಮಗೆ ಚೆನ್ನಾಗಿ ಗೊತ್ತಿದೆ, ಫಿಸಿಕ್ಸ್ ಓದಿದ್ರೆ ಫೋರ್ಸ್, ಆಕ್ಸಲರೇಷನ್, ವೆಲಾಸಿಟಿ. These are the etc. These are the best example of the vectors. So next definition is representation and magnitude of a vector and magnitude of a vector. ಓಕೆ, ಈಗ ರೆಪ್ರೆಸೆಂಟೇಷನ್ ಹೆಂಗ್ ಮಾಡೋದು ಅನ್ನೋದನ್ನ ನಾನು ಹೇಳ್ತೀನಿ. ಸೊ ಡಿಯರ್ ಸ್ಟೂಡೆಂಟ್ಸ್, we know the definitions. Vectors, the physical quantity having both magnitude and direction is called a vectors. So example, velocity, accelerations and displacement. Okay, this is also one best example. Okay, ಇಲ್ಲ ಅಂತ ನಿಮಗೆಲ್ಲ ಚೆನ್ನಾಗಿ ನೀವು ಫಿಸಿಕ್ಸ್ ಅಲ್ಲೆಲ್ಲ ಕಲ್ತಿದ್ದೀರಲ್ಲ, ನೀವು ವೆಲಾಸಿಟಿ ಅಂದ್ರೆ ಏನು, ಆಕ್ಸಿಲರೇಷನ್ಸ್ ಅಂದ್ರೆ ಏನು, ಮತ್ತೆ ಇನ್ನೂ ಎಕ್ಸೆಟ್ರಾ ನಿಮಗೆ ಚೆನ್ನಾಗಿ ಹೇಳ್ತಾರೆ. ಇದಕ್ಕೆಲ್ಲ ವೆಕ್ಟರ್ಸ್ ಡೆಫಿನೇಷನ್ಸ್. ಓಕೆ, ಸೊ ನೆಕ್ಸ್ಟ್ ಹೇಗೆ ರೆಪ್ರೆಸೆಂಟೇಷನ್ ಮಾಡೋದು ನೋಡೋಣ. ಸೊ ನೋಡಿ, ತೋರಿಸ್ಕೊಡ್ತೀನಿ ನಿಮಗೆ. ಸೊ ಹಿಯರ್ ಟು ಟೇಕ್ ಒನ್ ಸ್ಟ್ರೈಟ್ ಲೈನ್, ಎ ಬಿ ಈಸ್ ಎ ಒನ್ ಲೈನ್. ಸೊ ಡೈರೆಕ್ಷನ್ಸ್ ಎ ಬಿ ಈಸ್ ಡಿನೋಟೆಡ್ ಬೈ ಲೈಕ್ ದಿಸ್ ಇನ್ ಸ್ಮಾಲ್ ಲೆಟರ್ಸ್ ಎ. ಸೊ ಹಿಯರ್ ಲೆಟ್ ಎ ಬಿ ಎ ಇನಿಷಿಯಲ್ ಪಾಯಿಂಟ್, ಬಿ ಈಸ್ ಎ terminal point, and the distance between initial point and terminal point is called a magnitude vector of a point. Okay, ಏನಂತಾರೆ ಇಲ್ಲಿ? let A be a initial point and B be a terminal point. Then the difference between initial point and terminal point, it is called a magnitude of a vector ಅಂತ ಕರೀತೀವಿ. ಈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಪಾಯಿಂಟ್ ನಾನು ವೇಟ್ ಡಿನೋಟ್ ಮಾಡ್ತೀವಿ ಅಂದ್ರೆ ಎ ಬಿ ವೆಕ್ಟರ್. ನೋಡಿ, ಆರೋ ಮಾರ್ಕ್ ಮೇಲ್ಗಡೆ ಹಾಕ್ತೀವಿ ನೋಡಿ, ಇದನ್ನೇ ಎ ಬಿ ವೆಕ್ಟರ್ ಅಂತ ಕರಿಬೋದು. ನೋಡಿ, ಈ ರೀತಿ ಇನ್ಮೇಲೆ ನೀವು ನೆನ್ಪಿಡ್ಕೊಳ್ಳಿ, ಎ ಬಿ ಈ ಮೇಲ್ಗಡೆ ಆರೋ ಮಾರ್ಕ್ ಹಾಕಿದ್ರೆ ಎ ಬಿ ವೆಕ್ಟರ್, ಅಥವಾ ಇದನ್ನ ಇನ್ನೊಂದು ಓವರ್ ಎ ವೆಕ್ಟರ್, ಈ ರೀತಿ ಎ ವೆಕ್ಟರ್ ಬರೀಬಹುದು. ಇಲ್ಲ, ಈಗ ನೆಕ್ಸ್ಟ್ ನಾನು ಏನ್ ಮಾಡ್ತಾ ಇದೀನಿ, ರೆಪ್ರೆಸೆಂಟೇಷನ್. ಎಗೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ನ ರೆಪ್ರೆಸೆಂಟೇಷನ್ ಮಾಡ್ತೀರಾ, ಇವಾಗ ಈ ತರ ಮಾಡ್ತೀರಾ. ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ವೆಕ್ಟರ್ ಈ ತರ ಅಂದ್ರೆ 2 ವರ್ಟಿಕಲ್ ಲೈನ್ ಹಾಕ್ಬೋದು. ನೀವು ಕಾಂಪ್ಲೆಕ್ಸ್ ನಂಬರ್ ಕಲ್ತಿದ್ರಿ ನೋಡಿ, ಇದೇನಂತ ಕಲ್ತಿದ್ರಿ, ಮಾಡ್ಯುಲಸ್ ಅಂತಿದ್ರಲ್ಲ, ಮಾಡ್ಯುಲಸ್ ಅಂತ ಓದಬಾರ್ದು, ಮ್ಯಾಗ್ನಿಟ್ಯೂಡ್ ಅಂತ ಓದಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಓವರ್ ಆರ್, ಅಥವಾ ಇದನ್ನ ಮ್ಯಾಗ್ನಿಟ್ಯೂಡ್ ಆಫ್ ಎ. ಇದೇ ರೆಪ್ರೆಸೆಂಟೇಷನ್ ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್. ನೀವು ನಾನು ನಿಮಗೆ ಬೇಕಾದ್ರೆ ನಾನು ನೋಟ್ಸ್ ನಾನು ಬರ್ಸ್ಬಿಟ್ಟು ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ನಿಮಗೆ ನೋಟ್ಸ್ ಹಾಕ್ತೀನಿ. ಇದೆಲ್ಲ ಡೆಫಿನೇಷನ್ಸ್ ಆಫ್ ಎ ವೆಕ್ಟರ್, ರೆಪ್ರೆಸೆಂಟೇಷನ್ ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬರೀ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ಕೋಬೇಕು. ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನೀವು ಒಂದು ರಫ್ ಕಾಪಿ ತಗೊಂಡು ನೀವು ಆನ್ಲೈನ್ ಕ್ಲಾಸ್ ನೋಡ್ತಾ ಬರ್ಕೊಂಡು ಹೋಗ್ಬೇಕು. ಇದೊಂದು ಈಗ ವೆಕ್ಟರ್ಸ್ ಆಲ್ಜಿಬ್ರಾ ನಿಮ್ಗೆ ಡೆಫಿನೇಷನ್ಸ್ ಗೊತ್ತು ವೆಕ್ಟರ್ಸ್ ಅಂತಂದ್ರೆ,
the physical quantity having both magnitude and direction is called a vectors. ಈಗ next ಇದು representation of a magnitude of a vector. Let A be a initial point, B is a terminal point, then the distance between initial point and to terminal point is called a magnitude of a vector point ಅಂತ. ಇದೊಂದು ಈಗ ಸುಮ್ಮನೆ ರಫಲ್ಲಿ ಬರ್ಕೊಳ್ಳಿ, ನೀವು ನೋಟ್ಸ್ ಬರೆಯಕ್ಕೆ ಹೋಗ್ಬಾರ್ದು. ನೋಟ್ಸ್ ನಾನು ಸಪ್ರೇಟ್ ನೀವು ಸ್ಕ್ರೀನ್ಶಾಟ್ ಕೊಡ್ಲಾಕ್ತೀನಿ. ಇದೊಂದು ಸ್ವಲ್ಪ ಒಂದೇ ಒಂದು 30 ಸೆಕೆಂಡ್ಸ್ ಬರಬೇಡಿ, ಇದು ಇಷ್ಟು ಮಾತ್ರ ಬರ್ಕೊಳ್ಳಿ ರಫಲ್ಲಿ. ರೈಟ್ ಆನ್ ದಿಸ್. ಓಕೆ, ಸೊ ನೆಕ್ಸ್ಟ್ ನೋಡೋಣ ಟೈಪ್ಸ್ ಆಫ್ ವೆಕ್ಟರ್ಸ್. ಏನು ನೋಡೋಣ? ಟೈಪ್ಸ್ ಆಫ್ ವೆಕ್ಟರ್ಸ್. ಟೈಪ್ಸ್ ಆಫ್ ವೆಕ್ಟರ್ಸ್ ನೋಡೋಣ. ಸೊ ಫಸ್ಟ್ ಒನ್ zero vector. First zero vector. First one zero vector. ನಾನೆಲ್ಲ ಇಲ್ಲ ಬರೀತೀನಿ, ನೀವು ನೋಟ್ಸ್ ನಿಧಾನವಾಗಿ ನೀಟಾಗಿ ಬರ್ಕೋಬೇಕು. ಸೊ ವಾಟ್ ಈಸ್ ಮೀನ್ಡ್ ಬೈ zero vector? ಸೊ zero vector ಅಂದ್ರೆ ಏನು? A vector whose magnitude is zero is called a zero vector. Zero vector is denoted by like this. ಪಡಿತಾರ ಇದನ್ನ ಈ ರೀತಿ zero vectors ನ ಡಿನೋಟ್ ಮಾಡ್ತೀವಿ. ಓಕೆ, zero vector means a vector whose magnitude is zero is called zero vector. ಬೇಕಾದ್ರೆ ಬರೀತೀನಿ, ನೀವು ಬರ್ಕೊಳ್ಳಿ. A vector whose magnitude is zero. Magnitude is zero is called zero vector. Zero vector. Zero vector. It is denoted by zero. It is denoted by zero. Okay, this is type number 1. Next, second one, unit vector. Second one, unit vector. Unit vector. A vector, what is meant by unit vector? A vector whose magnitude is unity. A vector whose magnitude is unity. It is called a unit vector. And ಇದನ್ನೇನಾದ್ರೂ ಡಿನೋಟ್ ಮಾಡ್ಬೋದು ಅಂತ ಅಂದ್ರೆ ನಾನು ತೋರಿಸ್ತೀನಿ ಯೂನಿಟ್ ವೆಕ್ಟರ್ ಹೆಂಗೆ ಡಿನೋಟ್ ಮಾಡೋದು. ಈ ಫಾರ್ ಎಕ್ಸಾಂಪಲ್ ಅದು ಬಂದ್ಬಿಡಿ, ಅದನ್ನ a vector whose magnitude is unity. Is called unit vector. ನೋಡಿ, ಯೂನಿಟ್ ವೆಕ್ಟರ್. ನೀವು ಚೆನ್ನಾಗಿ PUC ಕಲ್ತಿದ್ರಿ ವೆಕ್ಟರ್ಸ್ ಬಗ್ಗೆ, ಫಿಸಿಕ್ಸ್ ಎಲ್ಲ ಕಲ್ತಿದ್ರೆ ಯೂನಿಟ್ ವೆಕ್ಟರ್. ಇಲ್ಲಿ ಈ ಯೂನಿಟ್ ವೆಕ್ಟರ್ ನಾವು ಈ ರೀತಿ ಡಿನೋಟ್ ಮಾಡ್ತೀವಿ. ಇಟ್ ಈಸ್ ಡಿನೋಟೆಡ್ ಬೈ ಎ ಕ್ಯಾಪ್. ನೋಡಿ ಕ್ಯಾಪ್, ಇದು ಫಿಸಿಕ್ಸ್ ಎಲ್ಲ ಚೆನ್ನಾಗಿ ಕಲ್ತಿದ್ರ, ಅವ್ರನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ನಿಮಗೆ. ಸೊ ಎ ಕ್ಯಾಪ್ ಅಂದ್ರೆ ಏನಿಲ್ಲ, ಡೈರೆಕ್ಷನ್ಸ್ ಆಫ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ಇದನ್ನ ನೆನ್ಪಿಡ್ಕೊಳ್ಳಿ. ಎ ಕ್ಯಾಪ್ ಇಸ್ ಈಕ್ವಲ್ ಟು, ಇದನ್ನ ಹೇಳ್ಕೊಡ್ತೀನಿ ನೆಕ್ಸ್ಟ್ ಬರೋದು. ಇದು ಡೈರೆಕ್ಷನ್ಸ್ ಆಫ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ನಿಮ್ಗೆ ಆಲ್ರೆಡಿ ಕಲ್ತಿದ್ದೀರಾ, ಕಾಂಪ್ಲೆಕ್ಸ್ ನಂಬರ್ ಕಲ್ತಿದ್ದೀರಿ ಮ್ಯಾಗ್ನಿಟ್ಯೂಡ್ ಆಫ್ ಎ. ಓಕೆ, ಸೊ ಆಕ್ಚುಲಿ ಯೂನಿಟ್ ವೆಕ್ಟರ್ ಡೆಫಿನೇಷನ್ಸ್ ಏನಾಗ್ತದೆ ಅಂದ್ರೆ a vector whose magnitude is unity, that is called a unit vector. ಮತ್ತೆ ಇಲ್ಲಿ ಏನಾಗುತ್ತೆ, ಯೂನಿಟ್ ವೆಕ್ಟರ್ಸ್ ಇಟ್ ಇಸ್ ಡಿನೋಟೆಡ್ ಬೈ a cap. ಇದನ್ನ ಹೆಂಗ್ ಓದಬೇಕು ಅಂದ್ರೆ a cap values, a cap is equal to directions of a divided by magnitude of a. ಓಕೆನಾ? ಇದನ್ನ ನೀವು ನಾನು ಹೆಂಗ್ ಬರ್ದಿದ್ರೆ ನೋಟ್ಸ್ ಬರ್ಕೋಬೇಕು ನೀವು. ಓಕೆ, ನೋಟ್ಸ್ ಬರ್ಕೋಬೇಕು. ಇದು ಟೈಪ್ಸ್ ಆಫ್ ದಿ ವೆಕ್ಟರ್. ಝೀರೋ ವೆಕ್ಟರ್ಸ್ ಆಯ್ತು, ಯೂನಿಟ್ ವೆಕ್ಟರ್ಸ್ ಆಯ್ತು. ನೆಕ್ಸ್ಟ್ ಕೋ ಇನಿಷಿಯಲ್ ವೆಕ್ಟರ್. ಇದೊಂದು 2 minutes ಬರ್ಬಿಡ್ತೀರಾ?
ರೆಡಿ? ಒಂದೇ ಒಂದು ಮಿನಿಟ್. ರೈಟ್ ಆನ್ ದಿಸ್. Okay, next, third one, co-initial vector. Co-initial vector. ನೋಡಿ, what is meant by co-initial vector? Two or more vectors having only one initial point. It is called a co-initial vector. ಓಕೆನಾ? ಅಂದರೆ ಎರಡಕ್ಕಿಂತ ಜಾಸ್ತಿ ವೆಕ್ಟರ್ಸ್ಗಳು ಒಂದೇ ಒಂದು ಇನಿಷಿಯಲ್ ಪಾಯಿಂಟ್ನ ಹೊಂದಿದ್ರು ಮಾತ್ರ ಅದಕ್ಕೆ ನಾವು ಕೋ-ಇನಿಷಿಯಲ್ ವೆಕ್ಟರ್ಸ್ ಅಂತ ಕರಿತೀವಿ. ಸೊ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ವೆಕ್ಟರ್ಸ್ ಅಂತ ಇದು ಬಂದಾಗ ತುಂಬ ಇಂಪಾರ್ಟೆಂಟ್ ಆಗಿದೆ. ನೋಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನೀಟಾಗಿ ನಿಮ್ಗೆ ಗೊತ್ತಾಗ್ತದೆ. ಈಗ ವೆಕ್ಟರ್ಸ್ನ ನಾವು ಆಕ್ಚುಲಿ ನೀವು ಇದರಲ್ಲಿ ಫಿಸಿಕ್ಸಲ್ಲಿ ಕಲ್ತಿರ್ತೀರಾ ಅಂದ್ಬಿಟ್ಟು ಸಿಂಪಲ್ ಆಗಿ ಡೆಫಿನೇಷನ್ಸ್ ಹೇಳಿ ಟೈಪ್ಸ್ ಆಫ್ ವೆಕ್ಟರ್ಸ್ ಕೊಟ್ಟೋಗ್ಬಿಡ್ತೀನಿ. ಈಗ ಕೋ-ಇನಿಷಿಯಲ್ ವೆಕ್ಟರ್ಸ್ ಅಂತಂದ್ರೇನು? ಸೊ ಕೋ-ಇನಿಷಿಯಲ್ ವೆಕ್ಟರ್ಸ್ ಅಂತಂದ್ರೆ ಟೂ ಆರ್ ಮೋರ್ ದ್ಯಾನ್ ವೆಕ್ಟರ್ಸ್ ಹ್ಯಾವಿಂಗ್ ಓನ್ಲಿ ಒನ್ ಇನಿಷಿಯಲ್ ಪಾಯಿಂಟ್. ನೋಡಿ, ಇದು ಒಂದು ವೆಕ್ಟರ್ಸ್, ದಿಸ್ ಈಸ್ ಒನ್ ವೆಕ್ಟರ್ಸ್. ಓ ಎ ಇಸ್ ಎ ಒನ್ ವೆಕ್ಟರ್. ಓಕೆ, ಸೊ ನೆಕ್ಸ್ಟ್ ಓ ಎ ಇಸ್ ಎ ಒನ್ ವೆಕ್ಟರ್. ಆಯ್ತಾ? ಇಲ್ಲಿ ಓ ಈಸ್ ಕಾಲ್ಡ್ ಎ ಇನಿಷಿಯಲ್ ಪಾಯಿಂಟ್, ಎ ಈಸ್ ಕಾಲ್ಡ್ ಎ ಟರ್ಮಿನಲ್ ಪಾಯಿಂಟ್. ಇವ್ರು ಏನ್ ಹೇಳ್ತಾರೆ? ಟೂ ಆರ್ ಮೋರ್ ವೆಕ್ಟರ್ಸ್. ಓ ಎ ಇಸ್ ಎ ಒನ್ ವೆಕ್ಟರ್. ನೋಡಿ, ನೆಕ್ಸ್ಟ್ ಓ ಬಿ ಈಸ್ ಆಲ್ಸೋ ಒನ್ ವೆಕ್ಟರ್. ಯಾವ ವೆಕ್ಟರ್ಸ್ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ಸ್ ನ ಹೊಂದಿರ್ತದೋ ಅದನ್ನ ಒಂದು ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ಸ್, ದಟ್ ಈಸ್ ಕಾಲ್ಡ್ ನಾವು ವೆಕ್ಟರ್ಸ್ ಅಂತ ಅಂತೀವಿ. ಆಫ್ಟರ್ ವೆಕ್ಟರ್ಸ್ ಡೆಫಿನೇಷನ್ಸ್ ಗೊತ್ತಾಯ್ತು ನಿಮಗೆ. ಕೋ ಇನಿಷಿಯಲ್ ವೆಕ್ಟರ್ಸ್ ಅಂದ್ರೆ ಏನು? ಅಲ್ಲಿ ನೀವು ಈ ವೆಕ್ಟರ್ಸ್ ಆದ್ಮೇಲೆ, ಸೊ ಆಲ್ರೆಡಿ ವಿ ನೋ ದಟ್ ಇನಿಷಿಯಲ್ ಪಾಯಿಂಟ್ ಅಂಡ್ ಟರ್ಮಿನಲ್ ಪಾಯಿಂಟ್, ನಿಮ್ಗೆ ಅದು ಎಕ್ಸ್ಪ್ಲೈನ್ ಮಾಡಿದೆ. ರೆಪ್ರೆಸೆಂಟೇಷನ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ಸ್ ಅಲ್ಲಿ. ಸೊ ಇನಿಷಿಯಲ್ ಪಾಯಿಂಟ್ ಒಂದು ಟರ್ಮಿನಲ್ ಪಾಯಿಂಟ್ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎ ಇಸ್ ಎ ಇನಿಷಿಯಲ್ ಪಾಯಿಂಟ್ ಅಂತ ತೆಗೆದುಕೊಂಡೆ, ಬಿ ಇಸ್ ಎ ಟರ್ಮಿನಲ್ ಪಾಯಿಂಟ್ ಅಂತೆ. ಮತ್ತೆ ಅದ್ರ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಪಾಯಿಂಟ್ ಅಂಡ್ ಟರ್ಮಿನಲ್ ಪಾಯಿಂಟ್ ನಾವೇಂತ ಕರಿತೀವಿ ಅಂತಂದ್ರೆ ಅದು ನಿಮಗೆ ಗೊತ್ತಾಯ್ತು, ಮ್ಯಾಗ್ನಿಟ್ಯೂಡ್ ಆಫ್ ಎ ಪಾಯಿಂಟ್ ಆಫ್ ವೆಕ್ಟರ್ಸ್ ಅಂತ ಗೊತ್ತಾಯ್ತು. ಈಗ ಏನಂತೀವಿ ಹಿಂದೆ, ಇದು ಇನಿಷಿಯಲ್ ಪಾಯಿಂಟ್, ಇದು ಟರ್ಮಿನಲ್ ಪಾಯಿಂಟ್, ಇದು ಇನಿಷಿಯಲ್ ಪಾಯಿಂಟ್, ಇದು ಒಂದು ಟರ್ಮಿನಲ್ ಪಾಯಿಂಟ್. ಈಗ ಟೂ ವೆಕ್ಟರ್ಸ್ ಬಂದು ಬೇಕಾದ್ರೆ ಇನ್ನೂ ಒಂದು ವೆಕ್ಟರ್ಸ್ ತಗೋಬಹುದು. ನೋಡಿ, ಇಲ್ಲಿ ಎ ಬಿ ಸಿ ಇಸ್ ಆಲ್ಸೋ ಒಂದು ವೆಕ್ಟರ್. ಅಂದ್ರೆ ಈ ತ್ರೀ ವೆಕ್ಟರ್ಸ್ಗೆ ನಮಗೆ ಇರ್ತಕ್ಕಂಥದ್ದು ಓನ್ಲಿ ಒನ್ ಇನಿಷಿಯಲ್ ಪಾಯಿಂಟ್. ಅದಕ್ಕೆ ಅದೇನ್ ಹೇಳ್ತಾರೆ, ದ ವೆಕ್ಟರ್ಸ್ ಹ್ಯಾವಿಂಗ್ ಟೂ ಆರ್ ಮೋರ್ ವೆಕ್ಟರ್ಸ್ ಹ್ಯಾವಿಂಗ್ ಓನ್ಲಿ ಒನ್ ಇನಿಷಿಯಲ್ ಪಾಯಿಂಟ್. ಈಗ ಓ ಸಿ ಇಸ್ ಆಲ್ಸೋ ಒನ್ ವೆಕ್ಟರ್, ಓ ಎ ಇಸ್ ಆಲ್ಸೋ ಒನ್ ವೆಕ್ಟರ್, ಓ ಬಿ ಇಸ್ ಆಲ್ಸೋ ಒನ್ ವೆಕ್ಟರ್. ಇಲ್ಲಿ ಏನಂತ ನಾವು ಟರ್ಮಿನಲ್ ಪಾಯಿಂಟ್ಸ್ ನೋಡಿ, ಇಲ್ಲಿ ಎ ಇದೆ, ಬಿ ಇದೆ, ಸಿ ಇದೆ, ಬಟ್ ದೀಸ್ ತ್ರೀ ವೆಕ್ಟರ್ಸ್ ಇನ್ವಾಲ್ವಿಂಗ್ ಓನ್ಲಿ ಒನ್ ಇನಿಷಿಯಲ್. So this type of vectoricity is called a co-initial vector. ಅರ್ಥ ಆಯ್ತಾ ನಿಮಗೆ? co-initial vectors ಅಂತಂದ್ರೆ ಇದನ್ನ co-initial vectors ಅಂತ ಕರಿತೀವಿ. ಸೊ ಇದನ್ನ ಬೇಕಾದ್ರೆ ನೀವು ಒಂದು ಎಕ್ಸಾಂಪಲ್ ಬರ್ಕೋಬಹುದಿತ್ತ. ಈಗ ಅದ್ರ ಡೆಫಿನೇಷನ್ಸ್ ಬರೀತೀನಿ, ನೀವು ಬರ್ಕೊಳ್ಳಿ. ಓಕೆ, ನೋಡಿ ಇಲ್ಲೇ ಬರೀತೀನಿ. ಸೊ ಡಿಫೈನ್ co-initial vectors. ಎ ವೆಕ್ಟರ್ ಅಲ್ಲ, ಅಥವಾ ಹಿಂಗ್ ಬರೀರಿ, ಟೂ ಆರ್ ಮೋರ್ vectors having same initial point, ಅಥವಾ ಒಂದೇ ಸೇಮ್ ಇನಿಷಿಯಲ್ ಪಾಯಿಂಟ್. ಇವೆಲ್ಲ ಒಂದೇ ಒಂದು ಇನಿಷಿಯಲ್ ಪಾಯಿಂಟ್. ಸೇಮ್ ಅಂದ್ರೆ ಇನಿಷಿಯಲ್ ಪಾಯಿಂಟ್ ಏನಿದೆ, ಓ ಇಸ್ ಎ ಇನಿಷಿಯಲ್ ಪಾಯಿಂಟ್. ಸೇಮ್ ಇನಿಷಿಯಲ್ ಪಾಯಿಂಟ್ ಆರ್ ಕಾಲ್ಡ್ initial vector. Co-initial vector are called co-initial vectors. Okay, ಬರ್ಬಿಡಿ ಫಿಗರ್ ಸಮೇತ ಇದನ್ನ. ಓಕೆ ಆಯ್ತಾ? ನೆಕ್ಸ್ಟ್ ಇಲ್ಲಿ ಬರೀಬೇಕು ನೀವು ಯಾವ್ಯಾವ ಇನಿಷಿಯಲ್ ವೆಕ್ಟರ್ಸ್ ಬರೀರಿ. ಇಲ್ಲಿ ಬೇಕಾರೆ ಓ ಎ ಈ ತರ ಮಾರ್ಕ್ ಹಾಕಬೇಕು, ಓ ಬಿ, ಓ ಸಿ ಆರ್ ಇನಿಷಿಯಲ್ ವೆಕ್ಟರ್ಸ್, co-initial vectors ಅಂತ ಬರ್ಕೋಬೇಕು. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್
Fourth one, collinear vectors. Fourth one, collinear vectors. Collinear vectors. Fourth one. Collinear vector. Okay, what is meant by collinear vectors? Collinear vectors ಅಂತಂದ್ರೆ ಇಲ್ಲಿ ನೋಡ್ಬೇಕು ನೀವು two or more vectors said to be collinear vectors. Said to be collinear vectors if they are parallel. ಹೊಡಿತಾ ತಲ್ಕೋಣ ಓ if they are parallel the line but same line parallel to the same line but irrespective magnitudes OA OB OC. So this type of the vectors it is called a collinear vectors. So actually collinear vectors ಅಂತಂದ್ರೆ two or more vectors said to be collinear vectors if they are parallel to the same line but irrespective magnitudes. It is called a collinear vectors. ನೋಡಿ ಇದು ಬೆಸ್ಟ್ ಎಕ್ಸಾಂಪಲ್ ಈ ರೀತಿ ಬರ್ಕೊಂಡ್ರೆ ಏನಂತಾನೆ irrespective ಅಂತ ಹೇಳ್ತಾನೆ the magnitude. So that is called a collinear vectors. ನೋಡಿ ನಾನು ಬರೀತೀನಿ two or more vectors are said to be collinear ಇವೆಲ್ಲ ಬರ್ಕೋಬೇಕು ನಿಮಗೋಸ್ಕರನೇ ಬರೀತಾ ಇರೋದು ನಾನು said to be collinear vectors if they are parallel if they are parallel to the same line but irrespective it is important irrespective of their magnitudes and ಇನ್ನೊಂದು ಪಾಯಿಂಟ್ ಇದೆ direction. This is called a collinear vectors. Okay, two or more vectors are said to be collinear vector if they are parallel to the same line irrespective of their magnitude and direction. Is called a collinear vector. This is the fourth one. ನೋಡಿ ಈ ಡೆಫಿನೇಷನ್ ಸೇಮ್ ಬರ್ಸ್ತೀನಿ 1 ಮಾರ್ಕ್ಸ್ ಒಂದು ಕೇಳ್ತಾರೆ ಯಾವ್ದಾರ ಒಂದು ಕೇಳ್ತಾರೆ. ದಿಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ಹಿಂಗೆ ಬರಿತಾ ಇರೋದು. ಇಲ್ಲಾಂದ್ರೆ ಸುಮ್ಮನೆ ಹಿಂಗೆ ಹೇಳ್ಬಿಟ್ಟು ಬರ್ಕಳಿಂದ ಬಿಡುವೆ ನಾನು. ಇದು ಬರೀತಾರ ಉದ್ದೇಶ ಏನಂದ್ರೆ ಒಂದು ಡೆಫಿನೇಷನ್ಸ್ ಅಂತ ಖಂಡಿತ ಕೇಳ್ತಾರೆ. ದಟ್ಸ್ ವೈ 1 minute ಟೈಮ್ ಕೊಡ್ತೀನಿ, ಬರ್ದು ಬಿಡಿ ಇನ್ನ ರೈಟ್ ಆನ್ ದಿಸ್. ಆಯ್ತಾ, ಬರದ್ರಾ? ಓಕೆ, ನೆಕ್ಸ್ಟ್ ಫಿಫ್ತ್ ಒನ್, ಈಕ್ವಲ್ ವೆಕ್ಟರ್. ಈಕ್ವಲ್ ವೆಕ್ಟರ್. ಓಕೆ, ಈಕ್ವಲ್ ಅಂದ್ರೆ ಏನು? Two or more vectors are said to be equal vectors if they have same magnitude and same direction. ಇಷ್ಟೇ ಡೆಫಿನೇಷನ್. ಓಕೆ, ಸೊ ಬರೀತೀರಲ್ಲ ಈಕ್ವಲ್ ವೆಕ್ಟರ್ಸ್ಗೆ two vectors are said to be equal vectors if they have same magnitude and same directions. ಇಲ್ಲ ನಾನು ಹೇಳ್ತೀನಿ, ಬರ್ಕತ್ತೀರಿ ನೀವೇ, ಸುಮ್ಮನೆ ಇನ್ನೊಂದ್ಸಲ ಬರೆಯೋದಿಲ್ಲಿ ಹೇಳ್ತೀನಿ. Two vectors are said to be equal vectors if they have same magnitude
same magnitude and same direction okay. Fifth one complete ಆಗಿದೆ. Next sixth one, negative of a vector. Negative of a vector. ಸ್ವಲ್ಪ ದೊಡ್ಡದಿದೆ ಡೆಫಿನಿಷನ್ಸ್ ಇದು. Negative of a vector. Okay, what is meant by negative of a vector? ನೋಡಿ ಇದು ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ವೆಕ್ಟರ್ ಎ, ದಿಸ್ ಇಸ್ ವೆಕ್ಟರ್ ಎ, whose magnitude is same. Magnitude same is the same as another vector b. Okay, same as another vector b, but whose direction is opposite to that of b is called a negative of a. This is called a negative of a vector. ಇಲ್ಲಿ ಏನು ಹೇಳ್ತಾರೆ ನಾವು ಅಂತಂದ್ರೆ, ಈಗ a and b are two vectors. A vector a whose magnitude is same as b, but whose direction opposite to that of b is negative of a. This is called a negative of vector. ಇದೊಂದು ಎಕ್ಸಾಂಪಲ್ ತಗೊಂಡು ತೋರಿಸಿದ್ದೀನಿ ನಿಮಗೆ. ಬೇಕಾದ್ರೆ ಡೆಫಿನೇಷನ್ಸ್ಗೆ ಇದನ್ನೇ ಯೂಸ್ ಮಾಡ್ಬೋದು. ನಾನು ಬರೀತೀನಿ, ಬರ್ಕಡಿ ಇಲ್ಲ ಹೇಳೋಣ, ಇಲ್ಲ ಬರ್ದ್ಬಿಡ್ತೀನಿ ಬರೀ. ಎ ವೆಕ್ಟರ್ ಎ ಈ ಥರ ಬರ್ಕಡಿ, ವೆಕ್ಟರ್ ಎ whose magnitude is same as vector b, but whose direction is opposite to that of b vector is called negative of b. On the negative of b. So therefore a vector is equal to minus b vector. This is the definitions of a negative of a vector. ಇದಕ್ಕಿಂತ ಒಂದು ಈಸಿ ಡೆಫಿನೇಷನ್, ಇದು ನಾನು ಥಿಯರಿಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ನಿಮ್ಗೆ ಹೇಳಿದ್ದು. ಓಕೆ, ಇದನ್ನ ಒಂದು ನಿಮಿಷ ಬರ್ತಿದ್ದೀರಾ. ಸೊ ವೆಕ್ಟರ್ ಎ is whose magnitude is same as vector b, but whose direction is opposite to that of b is called negative of b. Therefore vector a is equal to minus b. ಓಕೆ, ಬರೀ 1 ಮಿನಿಟ್ ಇದನ್ನ. ಓಕೆ, ಇನ್ನೊಂದು ಸಿಂಪಲ್ ಡೆಫಿನೇಷನ್ ಹೇಳ್ತೀನಿ. ವೆಕ್ಟರ್ಸ್ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್ ಬಟ್ ಆಪೋಸಿಟ್ ಡೈರೆಕ್ಷನ್. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸೇಮ್ ಮ್ಯಾಗ್ನಿಟ್ಯೂಡ್ ಅಂತೆ, ಆಪೋಸಿಟ್ ಡೈರೆಕ್ಷನ್ಸ್ ಅಂತೆ, ಅದನ್ನು ನಾವು ನೆಗೆಟಿವ್ ಆಫ್ ವೆಕ್ಟರ್ಸ್ ಅಂತ ಕರಿತೀವಿ. ಅದು ಒಂದು ಡೆಫಿನೇಷನ್ ಬರ್ಬಿಡೋಣ. ಇಲ್ಲ ಇದು ನಿಮ್ಗೆ ಆದ್ರೆ ಟ್ರೈ ಮಾಡಿ, ಇಲ್ಲ ಅಂದ್ರೆ ಇನ್ನೊಂದು ಡೆಫಿನೇಷನ್ಸ್ ಓವರ್ ಆರ್ ಅಂತ ಬರೀತೀವಿ. ಓವರ್ ಆರ್ ಬರೀತೀನಿ ನೋಡಿ, ಬರೀತೀನಿ, ಅದು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನ ನಿಮ್ಗೆಲ್ಲ ಈಸಿ ಅನ್ಸ್ತದೆ, ಯಾಕೆಂದ್ರೆ ಆಲ್ರೆಡಿ ಫಿಸಿಕ್ಸ್ ಕಲ್ತಿದ್ದೀವಿ ಇವೆಲ್ಲ. ಓಕೆ, ಅದನ್ನು ಬರ್ಕಡಿಬೇಕಾದ್ರೆ ಇನ್ನೊಂದು ಡೆಫಿನೇಷನ್ಸ್ ಓವರ್ ಆರ್ ಅಂತ ಬರ್ಬಿಟ್ಟು, ಎ ವೆಕ್ಟರ್ ಹ್ಯಾವಿಂಗ್ ಸೇಮ್ magnitude but opposite in direction
direction is called negative of a vector. Negative of a vector. Negative of a vector. ನೋಡ್ರಿ ಇವಾಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೇಮ್ ಮ್ಯಾಗ್ನಿಟ್ಯೂಡ್ ಅಂತೆ ಎ ಬಿ, ಮ್ಯಾಗ್ನಿಟ್ಯೂಡ್ ಸೇಮ್ ತಗೋಣ. ಸೇಮ್ ಮ್ಯಾಗ್ನಿಟ್ಯೂಡ್ ಇವೆರಡು ಎ ಬಿ ಇಸ್ ಎ ವೆಕ್ಟರ್, ಸಿ ಡಿ ಇಸ್ ಎ ವೆಕ್ಟರ್. ಅವ್ರು ಏನು ಹೇಳ್ತಾರೆ, ಆಪೋಸಿಟ್ ಡೈರೆಕ್ಷನ್. ಈ ಡೈರೆಕ್ಷನ್ ಹಿಂಗೆ ಕೊಡೋಣ, ಇದನ್ನ ಹಿಂಗೆ ಕೊಡೋಣ, ಇದನ್ನ ಎ ವೆಕ್ಟರ್ಸ್ ಅಂತ ಡಿನೋಟ್ ಮಾಡೋಣ. ಈಗ ಏನಾಗುತ್ತೆ, ಇದು ಆಪೋಸಿಟ್ ಅಂದ್ರೆ ಮೈನಸ್ ಎ ವೆಕ್ಟರ್ ಇದೆ. ಇದು ಎ ವೆಕ್ಟರ್ ತಗೊಂಡ್ರೆ ಇದು ಮೈನಸ್ ಎ ವೆಕ್ಟರ್. ಓಕೆ, ಸೊ ಇದು ಇಲ್ಲ, ನೀವು ಇದನ್ನ ಕಳೀರಿ. ಎ ವೆಕ್ಟರ್ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್ ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್ ಇಸ್ ಕಾಲ್ಡ್ ನೆಗೆಟಿವ್ ಆಫ್ ಎ ವೆಕ್ಟರ್. ಇದೇ ಎಕ್ಸಾಂಪಲ್, ನೀಟಾಗಿ ಬರ್ಕೊಳ್ಳಿ, ಅರ್ಥ ಆಯ್ತದೆ. ಫಸ್ಟ್ ಡೆಫಿನೇಷನ್ ಗಿದೆ, ಇದೇ ಈಸಿ ಡೆಫಿನೇಷನ್ಸ್. ನೋಡಿ ನಿಮ್ಗೆ ಯಾವಾಗುತ್ತೆ ಅದು ಬರ್ಕೊಳ್ಳಿ. ಓಕೆ, ಇಲ್ಲಿಗೆ ಇವು ಅಂದ್ರೆ ಟೋಟಲ್ ನಿಮಗೆ 6 ಟೈಪ್ಸ್ ಆಫ್ ವೆಕ್ಟರ್ಸ್ ಇದೆ. ಓಕೆ, ಇದೇ ಲಾಸ್ಟ್ ಒನ್ ನೆಗೆಟಿವ್ ಆಫ್ ಎ ವೆಕ್ಟರ್. ಓಕೆ, ಅರ್ಥ ಆಯ್ತಾ? ಈ 6 ಡೆಫಿನೇಷನ್ಸ್ ಈ 6 ಡೆಫಿನೇಷನ್ಸ್ ನೀವು ನೀಟಾಗಿ ಕಲ್ತ್ಕೋಬೇಕು. ನೀಟಾಗಿ ಕಲ್ತ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಬರ್ತದೆ. ಇದಂತೂ ನೀವು 2 ಡೆಫಿನೇಷನ್ ಬರ್ಸಿದೀನಿ, ಅದನ್ನಾರ ಬರೀರಿ. ಇಲ್ಲ ಇದು ಬರೆದ್ಬಿಟ್ಟು ಇದೊಂದು ತೋರಿಸಿ ಸಾಕು. ಈಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತದೆ. ಇವೆರಡು ಸೇಮ್ ಮ್ಯಾಗ್ನಿಟ್ಯೂಡ್ ಅಲ್ಲ. ಇದು 4 ಯೂನಿಟ್ಸ್ ಇತ್ತು ಅಂದ್ರೆ ಇದು 4 ಯೂನಿಟ್ಸ್ ಇರ್ತದ. ಬಟ್ ಡೈರೆಕ್ಷನ್ಸ್ ಈ ಕಡೆ ಹೋಗ್ತದೆ, ಇದು ಈ ಕಡೆ ಬರ್ತದೆ. ಅಂದ್ರೆ ನೆಗೆಟಿವ್ ಆಫ್ ದಟ್. ಇದು ಎ ಪ್ಲಸ್ ಎ ವೆಕ್ಟರ್ ಕೊಟ್ರೆ ಇದು ಮೈನಸ್ ಎ, ಅಥವಾ ಇದನ್ನ ಪ್ಲಸ್ ಎ ವೆಕ್ಟರ್ ಕೊಟ್ರೆ ಇದು ಮೈನಸ್ ಎ ವೆಕ್ಟರ್ ಆಗ್ತದೆ. ನೋಡಿ, ಕಂಪಲ್ಸರಿ ಆರೋ ಮಾರ್ಕ್ ಅದರ ಬಾಣ ಕೂತು ಅದನ್ನ ಕಂಪಲ್ಸರಿ ಆಗ್ಬೇಕು. ಓಕೆ, ಇಲ್ಲಿಗೆ ಇದು ಟೈಪ್ಸ್ ಆಫ್ ವೆಕ್ಟರ್ಸ್ ಮುಗೀತು. ಸೊ ಟುಮಾರೋ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಪೊಸಿಷನ್ ವೆಕ್ಟರ್ಸ್ ಹೋಗೋಣ. ಪೊಸಿಷನ್ ವೆಕ್ಟರ್ಸ್ ತುಂಬಾ ಚೆನ್ನಾಗಿದೆ. ನಿಮಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಪೊಸಿಷನ್ ವೆಕ್ಟರ್ಸ್ನ. ಓಕೆ, ಚೆನ್ನಾಗಿ ಕಲ್ತ್ಕೊಳ್ಳಿ. ಇದನ್ನ ಎಲ್ಲ ಚೆನ್ನಾಗಿ ನೋಟ್ಸ್ ಮಾಡಿ, ಇದನ್ನ ಇಂಪಾರ್ಟೆಂಟ್ ನೋಟ್ಸ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.